ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 8/4/2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸರ್ವೋತ್ತಮ ಯುಗ ಈ ಸಂಗಮ ಯುಗವಾಗಿದೆ. ಇದರಲ್ಲಿಯೇ ನೀವು ಆತ್ಮಗಳು ಪರಮಾತ್ಮ ತಂದೆಯೊಂದಿಗೆ ಮಿಲನ ಮಾಡ್ತೀರಿ. ಇದೇ ಸತ್ಯವಾದ ಕುಂಭಮೇಳವಾಗಿದೆ. ಶಿವ ಭಗವಾನು ವಾಚ: ಎದ್ದೇಳಿ ಪ್ರಿಯತಮೆಯರೇ, ಎದ್ದೇಳಿ. ಈ ಗೀತೆಯನ್ನು ಮಕ್ಕಳು ಅನೇಕ ಬಾರಿ ಕೇಳುತ್ತಿರುತ್ತೀರಿ. ಪ್ರಿಯತಮ ಪ್ರಿಯತಮೆಯರೊಂದಿಗೆ ಹೇಳ್ತಾರೆ. ಅವರು ಶರೀರದಲ್ಲಿ ಬಂದಾಗ ಪ್ರಿಯತಮನೆಂದು ಹೇಳಲಾಗ್ತದೆ. ಇಲ್ಲದಿದ್ದರೆ ಅವರು ತಂದೆ, ನೀವು ಮಕ್ಕಳಾಗಿದ್ದೀರಿ. ನೀವೆಲ್ಲರೂ ಭಕ್ತಿನೀಯರಾಗಿದ್ದೀರಿ. ಭಗವಂತನ ನೆನಪು ಮಾಡ್ತೀರಿ. ವಧುಗಳು ವರನ ನೆನಪು ಮಾಡ್ತೀರಿ. ಎಲ್ಲರ ಪ್ರಿಯತಮ ವರನಾಗಿದ್ದಾರೆ. ಅವರೇ ಕುಳಿತು ತಿಳಿಸಿಕೊಡ್ತಾರೆ, ಈಗ ಎದ್ದೇಳಿ, ನವಯುಗ ಬರ್ತಿದೆ. ನವಯುಗವೆಂದರೆ ಹೊಸ ಪ್ರಪಂಚ ಸತ್ಯಯುಗವಾಗಿದೆ. ಹಳೆಯ ಪ್ರಪಂಚ ಕಲಿಯುಗವಾಗಿದೆ. ಈಗ ತಂದೆ ಬಂದಿದ್ದಾರೆ. ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. ನಾನು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡ್ತೇನೆಂದು ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ. ಸನ್ಯಾಸಿಗಳಂತೂ ಸ್ವರ್ಗ ಮತ್ತು ನರಕವನ್ನೇ ತಿಳಿದುಕೊಂಡಿಲ್ಲ. ಹೇಗೆ ಅನ್ಯ ಧರ್ಮಗಳಿವೆಯೋ ಹಾಗೆಯೇ ಸನ್ಯಾಸಿಗಳದ್ದು ಒಂದು ಧರ್ಮವಾಗಿದೆ. ಅವರದ್ದು ಆದಿಸನಾತನ ದೇವಿ ದೇವತಾ ಧರ್ಮವಲ್ಲ. ಆದಿಸನಾತನ ದೇವಿ ದೇವತಾ ಧರ್ಮವನ್ನು ಭಗವಂತನೇ ಬಂದು ಸ್ಥಾಪನೆ ಮಾಡ್ತಾರೆ. ಯಾರು ನರಕವಾಸಿಗಳಾಗಿದ್ದಾರೆಯೋ ಅವರೇ ಮತ್ತೆ ಸತ್ಯಯುಗಿ ಸ್ವರ್ಗವಾಸಿಗಳಾಗ್ತಾರೆ. ನೀವೀಗ ನರಕವಾಸಿಗಳಲ್ಲ, ನೀವು ಸಂಗಮ ಯುಗದಲ್ಲಿದ್ದೀರಿ. ಸಂಗಮ ನಡುವಿನದ್ದಾಗಿದೆ. ಸಂಗಮದಲ್ಲಿ ನೀವು ಸ್ವರ್ಗವಾಸಿಗಳಾಗುವ ಪುರುಷಾರ್ಥ ಮಾಡ್ತೀರಿ. ಆದ್ದರಿಂದ ಸಂಗಮ ಯುಗದ ಮಹಿಮೆ ಇದೆ. ವಾಸ್ತವದಲ್ಲಿ ಇದು ಸರ್ವೋತ್ತಮ ಕುಂಭಮೇಳವಾಗಿದೆ. ಇದನ್ನೇ ಪುರುಷೋತ್ತಮವೆಂದು ಹೇಳಲಾಗ್ತದೆ. ನಿಮಗೆ ತಿಳಿದಿದೆ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಸಹೋದರತ್ವವೆಂದು ಹೇಳ್ತಾರಲ್ಲವೇ. ಎಲ್ಲ ಆತ್ಮಗಳು ಪರಸ್ಪರ ಸಹೋದರರಾಗಿದ್ದಾರೆ. ಹಿಂದೂ ಚೀನಿಯರು ಸಹೋದರರೆಂದು ಹೇಳ್ತಾರೆ. ಎಲ್ಲ ಧರ್ಮದ ಲೆಕ್ಕದಿಂದಂತೂ ಸಹೋದರರಾಗಿದ್ದಾರೆ. ಈ ಜ್ಞಾನ ನಿಮಗೆ ಈಗ ಸಿಕ್ಕಿದೆ. ತಂದೆ ತಿಳಿಸ್ತಾರೆ, ನೀವು ನನ್ನ ಸಂತಾನರಾಗಿದ್ದೀರಿ. ನೀವೀಗ ಸಮ್ಮುಖದಲ್ಲಿ ಕೇಳ್ತೀರಿ. ಅವರಂತೂ ಕೇವಲ ನಾಮ ಮಾತ್ರಕ್ಕೆ ಹೇಳ್ತಾರೆ. ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಅವರೊಬ್ಬನನ್ನೇ ನೆನಪು ಮಾಡ್ತಾರೆ. ಸ್ತ್ರೀ ಹಾಗೂ ಪುರುಷ ಇಬ್ಬರಲ್ಲಿಯೂ ಆತ್ಮವಿದೆ. ಈ ಲೆಕ್ಕದಿಂದ ಪರಸ್ಪರ ಸಹೋದರರಾಗಿದ್ದಾರೆ. ನಂತರ ಶರೀರದ ಲೆಕ್ಕದಲ್ಲಿ ಸಹೋದರ ಸಹೋದರಿ ಮತ್ತೆ ಸ್ತ್ರೀ ಪುರುಷರಾಗ್ತಾರೆ. ಆದ್ದರಿಂದ ತಂದೆ ಬಂದು ಮಕ್ಕಳಿಗೆ ತಿಳಿಸ್ತಾರೆ, ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿದ್ದರೆಂದು ಗಾಯನವಿದೆ. ನದಿಗಳು ಮತ್ತು ಸಾಗರ ಬಹಳ ಕಾಲ ಅಗಲಿದ್ದವೆಂದು ಹೇಳೋದಿಲ್ಲ. ದೊಡ್ಡ ದೊಡ್ಡ ನದಿಗಳಂತೂ ಸಾಗರದೊಂದಿಗೆ ಸೇರಿರುತ್ತವೆ. ಇದನ್ನೂ ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ. ನದಿ ಸಾಗರನ ಮಗುವಾಗಿದೆ. ಸಾಗರದಿಂದ ಹುಟ್ಟುತ್ತದೆ. ಮೋಡಗಳ ಮೂಲಕ ಮತ್ತೆ ಪರ್ವತಗಳ ಮೇಲೆ ಬೀಳ್ತದೆ. ಮತ್ತೆ ನದಿಗಳಾಗಿ ಹರಿತವೆ. ಅಂದಾಗ ಎಲ್ಲರೂ ಸಾಗರನ ಮಕ್ಕಳಾಗಿದ್ದೀರಿ. ಅನೇಕರಿಗೆ ನೀರು ಎಲ್ಲಿಂದ ಬರ್ತದೆ ಎಂಬುದು ಸಹ ತಿಳಿದಿಲ್ಲ. ಇದನ್ನು ಕಲಿಸಿಕೊಡಬೇಕಾಗ್ತದೆ. ಅಂದಾಗ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ. ನೀವೆಲ್ಲರೂ ಆತ್ಮಗಳಾಗಿದ್ದೀರಿ. ತಂದೆ ಒಬ್ಬರೇ ಆಗಿದ್ದಾರೆ. ಆತ್ಮವೂ ನಿರಾಕಾರನಾಗಿದೆ. ನಂತರ ಸಾಕಾರದಲ್ಲಿ ಬಂದಾಗ
ಪುನರ್ಜನ್ಮ ತೆಗೆದುಕೊಳ್ತೀರಿ. ತಂದೆಯೂ ಸಹ ಸಾಕಾರದಲ್ಲಿ ಬಂದು ಮಿಲನ ಮಾಡ್ತಾರೆ. ತಂದೆಯ ಮಿಲನ ಒಂದೇ ಬಾರಿ ಆಗ್ತದೆ. ಈ ಸಮಯದಲ್ಲಿ ಬಂದು ತಂದೆ ಎಲ್ಲರೊಂದಿಗೆ ಮಿಲನ ಮಾಡಿದ್ದಾರೆ. ಇದನ್ನೂ ಸಹ ಅರಿತುಕೊಳ್ತಾ ಹೋಗ್ತಾರೆ. ಭಗವಂತನಿದ್ದಾರೆ, ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಆದರೆ ಕೃಷ್ಣನಂತೂ ಇಲ್ಲಿ ಬರಲು ಸಾಧ್ಯವಿಲ್ಲ. ಕೃಷ್ಣ ಹೇಗೆ ನಿಂದನೆ ಸಹಿಸಿಕೊಳ್ತಾನೆ? ಕೃಷ್ಣನ ಆತ್ಮವೂ ಈ ಸಮಯದಲ್ಲಿದೆ. ಮೊಟ್ಟ ಮೊದಲು ನಿಮಗೆ ಆತ್ಮದ ಜ್ಞಾನ ಸಿಗ್ತದೆ. ನೀವು ಆತ್ಮವಾಗಿದ್ದೀರಿ. ತಮ್ಮನ್ನು ಶರೀರವೆಂದು ತಿಳಿದು ಇಷ್ಟು ಸಮಯ ನಡೆದಿದ್ದೀರಿ. ಈಗ ತಂದೆ ಬಂದು ಆತ್ಮಾಭಿಮಾನಿಯನ್ನಾಗಿ ಮಾಡ್ತಾರೆ. ಸಾಧು ಸಂತ ಮೊದಲಾದವರು ಎಂದೂ ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡೋದಿಲ್ಲ. ನೀವು ಮಕ್ಕಳಾಗಿದ್ದೀರಿ. ನಿಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗ್ತದೆ. ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ಈಗ ಈ ನಾಟಕ ಮುಕ್ತಾಯವಾಗುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಈ ನಾಟಕವನ್ನು ಯಾರೂ ಮಾಡಲಿಲ್ಲ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಈ ನಾಟಕ ಯಾವಾಗಿನಿಂದ ಪ್ರಾರಂಭವಾಯಿತೆಂದು ಕೇಳ್ತಾರೆ. ಆಗ ತಿಳಿಸಿ, ಇದು ಅನಾದಿ ನಾಟಕವಾಗಿದೆ. ಇದರ ಆದಿ ಮತ್ತು ಅಂತ್ಯವಾಗೋದಿಲ್ಲ. ಹಳೆಯದರಿಂದ ಹೊಸದು, ಹೊಸದರಿಂದ ಹಳೆಯದಾಗ್ತದೆ. ನೀವು ಮಕ್ಕಳಿಗೆ ಈ ಪಾಠ ಪಕ್ಕಾ ಆಗಿದೆ. ಹೊಸ ಪ್ರಪಂಚ ಯಾವಾಗ ಆಗ್ತದೆ ಮತ್ತು ಯಾವಾಗ ಹಳೆಯದಾಗ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದು ಸಹ ಕೆಲವರ ಬುದ್ಧಿಯಲ್ಲಿ ಪೂರ್ಣ ರೀತಿಯಲ್ಲಿರ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಈಗ ನಾಟಕ ಮುಕ್ತಾಯವಾಗಿ ಮತ್ತೆ ಪುನರಾವರ್ತನೆಯಾಗುವುದು. ಅವಶ್ಯವಾಗಿ ನಮ್ಮ 84 ಜನ್ಮಗಳ ಪಾತ್ರ ಮುಕ್ತಾಯವಾಯಿತು. ಈಗ ನಮ್ಮನ್ನು ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ. ತಂದೆ ಮಾರ್ಗದರ್ಶಕನೂ ಆಗಿದ್ದಾರಲ್ಲವೇ? ಮಾರ್ಗದರ್ಶಕರು ಯಾತ್ರಿಕರನ್ನು ಕರೆದುಕೊಂಡು ಹೋಗ್ತಾರೆ. ಅವರು ಸ್ಥೂಲ ಮಾರ್ಗದರ್ಶಕರು, ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ಆದ್ದರಿಂದ ಪಾಂಡವ ಸರಕಾರವೆಂದು ನಿಮ್ಮ ಹೆಸರಿದೆ. ಆದರೆ ಗುಪ್ತವಾಗಿದ್ದೀರಿ. ಪಾಂಡವರು, ಕೌರವರು, ಯಾದವರು ಏನು ಮಾಡಿ ಹೋದರು? ಇದು ಈ ಸಮಯದ ಮಾತಾಗಿದೆ. ಈಗ ಮಹಾಭಾರತದ ಯುದ್ಧದ ಸಮಯವೂ ಆಗಿದೆ. ಅನೇಕ ಧರ್ಮಗಳಿವೆ. ಪ್ರಪಂಚವು ತಮೋಪ್ರಧಾನವಾಗಿದೆ. ವಿಭಿನ್ನ ಧರ್ಮಗಳ ವೃಕ್ಷ ಹಳೆಯದ್ದಾಗಿದೆ. ಈ ವೃಕ್ಷದ ಮೊಟ್ಟ ಮೊದಲ ಬುನಾದಿ ಆದಿಸನಾತನ ದೇವಿ ದೇವತಾ ಧರ್ಮವಾಗಿದೆ. ಸತ್ಯಯುಗದಲ್ಲಿ ಕೆಲವರೇ ಇರ್ತಾರೆ, ನಂತರ ವೃದ್ಧಿಯಾಗ್ತದೆ. ಇದು ಯಾರಿಗೂ ತಿಳಿದಿಲ್ಲ. ನಿಮ್ಮಲ್ಲಿಯೂ ನಂಬರ್ 1 ಇದ್ದಾರೆ. ವಿದ್ಯಾರ್ಥಿಗಳಲ್ಲಿಯೂ ಕೆಲವರು ಬುದ್ಧಿವಂತರಿರ್ತಾರೆ. ಚೆನ್ನಾಗಿ ಧಾರಣೆ ಮಾಡ್ತಾರೆ ಮತ್ತು ಅನ್ಯರಿಗೂ ಮಾಡಿಸುವ ಉತ್ಸಾಹವಿರ್ತದೆ. ಕೆಲವರು ಚೆನ್ನಾಗಿ ಧಾರಣೆ ಮಾಡ್ತಾರೆ, ಇನ್ನೂ ಕೆಲವರು ಮಧ್ಯಮ, ಇನ್ನೂ ಕೆಲವರು ತೃತೀಯ ದರ್ಜೆಯಲ್ಲಿರ್ತಾರೆ. ಪ್ರದರ್ಶನಿಯಲ್ಲಂತೂ ಆಧುನಿಕ ರೀತಿಯಲ್ಲಿ ತಿಳಿಸುವವರು ಬೇಕು. ಮೊಟ್ಟ ಮೊದಲಿಗೆ ತಿಳಿಸಿಕೊಡಿ. 2 ತಂದೆಯರಿದ್ದಾರೆ. ಒಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆ ಮತ್ತು ಇನ್ನೊಬ್ಬರು ಹದ್ದಿನ ಲೌಕಿಕ ತಂದೆಯಾಗಿದ್ದಾರೆ. ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು. ಭಾರತ ಸ್ವರ್ಗವಾಗಿತ್ತು. ಅದು ಈಗ ನರಕವಾಗಿದೆ. ಇದಕ್ಕೆ ಅಸುರಿ ರಾಜ್ಯವೆಂದು ಹೇಳಲಾಗ್ತದೆ. ಭಕ್ತಿಯೂ ಸಹ ಮೊಟ್ಟ ಮೊದಲಿಗೆ ಅವ್ಯಭಿಚಾರಿಯಾಗಿರ್ತದೆ. ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಪುರುಷೋತ್ತಮರಾಗಬೇಕೆಂದರೆ ಕನಿಷ್ಠರನ್ನಾಗಿ ಮಾಡುವ ಮಾತುಗಳನ್ನು ಕೇಳಬೇಡಿ. ಒಬ್ಬ ತಂದೆಯಿಂದಲೇ ಕೇಳಿ. ಅವ್ಯಭಿಚಾರಿ ಜ್ಞಾನವನ್ನು ಕೇಳಿ. ಅನ್ಯರಿಂದ ಏನನ್ನು ಕೇಳುವಿರೋ ಅದು ಅಸತ್ಯವಾಗಿದೆ. ತಂದೆ ಈಗ ನಿಮಗೆ ಸತ್ಯವನ್ನು ತಿಳಿಸಿ ಪುರುಷೋತ್ತಮರನ್ನಾಗಿ ಮಾಡ್ತಾರೆ. ನೀವು ಕೆಟ್ಟ ಮಾತುಗಳನ್ನು ಕೇಳ್ತಾ ಕೇಳ್ತಾ ಕನಿಷ್ಠರಾಗಿದ್ದೀರಿ. ಬ್ರಹ್ಮನ ದಿನ ಪ್ರಕಾಶವಾಗಿದೆ, ಬ್ರಹ್ಮನ ರಾತ್ರಿ ಅಂಧಕಾರವಾಗಿದೆ. ಇವೆಲ್ಲ ಮಾತುಗಳನ್ನು ಧಾರಣೆ ಮಾಡಬೇಕಾಗಿದೆ. ಪ್ರತಿಯೊಂದು ಮಾತಿನಲ್ಲಿ ನಂಬರ್ 1 ಇದ್ದೇ ಇರ್ತಾರೆ. ವೈದ್ಯರಲ್ಲಿ ಕೆಲವರು ಒಂದು ಆಪರೇಷನ್ನಿಗೆ 10-20 ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ತಾರೆ. ಇನ್ನು ಕೆಲವರಿಗೆ ತಿನ್ನೋದಕ್ಕೂ ಇರೋದಿಲ್ಲ. ವಕೀಲರಲ್ಲಿಯೂ ಇದೇ ರೀತಿಯಲ್ಲಿ ಇರ್ತಾರೆ. ನೀವು ಸಹ ಎಷ್ಟು ಓದ್ತೀರಿ ಮತ್ತು ಓದಿಸುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ. ಅಂತರವಂತೂ ಇದೆಯಲ್ಲವೇ? ದಾಸದಾಸಿಯರಲ್ಲಿಯೂ ನಂಬರ್ 1 ಇರ್ತಾರೆ. ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ. ತಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನಾವೆಷ್ಟು ಓದುತ್ತೇವೆ, ಭವಿಷ್ಯದಲ್ಲಿ ಜನ್ಮ ಜನ್ಮಾಂತರ ಏನು ಪದವಿ ಪಡಿತೇವೆ. ಯಾರು ಜನ್ಮ ಜನ್ಮಾಂತರ ಏನಾಗುವರೋ ಕಲ್ಪಕಲ್ಪಾಂತರವೂ ಅದೇ ಆಗ್ತಾರೆ. ಆದ್ದರಿಂದ
ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನಿಡಬೇಕು. ವಿಷ ಕುಡಿಯೋದನ್ನು ಒಮ್ಮೆಲೆ ಬಿಟ್ಟು ಬಿಡಬೇಕು. ಕೊಳಕಾದ ವಸ್ತ್ರಗಳನ್ನು ಒಗೆದರು ಎಂದು ಸತ್ಯಯುಗದಲ್ಲಿ ಹೇಳೋದಿಲ್ಲ. ಈ ಸಮಯದಲ್ಲಿ ಎಲ್ಲರ ವಸ್ತ್ರಗಳು ಹರಿದು ಹೋಗಿವೆ. ತಮೋ ಪ್ರಧಾನರಾಗಿದ್ದಾರಲ್ಲವೇ? ಇದು ಸಹ ತಿಳಿಸಿಕೊಡುವ ಮಾತುಗಳಾಗಿವೆ. ಎಲ್ಲರಿಗಿಂತ ಹಳೆಯ ವಸ್ತ್ರ ಯಾರದ್ದಾಗಿದೆ? ನಮ್ಮದು. ನಾವು ಈ ಶರೀರವನ್ನು ಬದಲಾಯಿಸ್ತಾ ಇರ್ತೇವೆ. ಆತ್ಮ ಪತಿತವಾಗ್ತಾ ಹೋಗ್ತದೆ. ಶರೀರ ಹಳೆಯ ಮತ್ತು ಪತಿತವಾಗ್ತಾ ಹೋಗ್ತದೆ. ಶರೀರವನ್ನು ಬದಲಾಯಿಸಲಾಗ್ತದೆ, ಆತ್ಮವಂತೂ ಬದಲಾಗೋದಿಲ್ಲ. ಶರೀರ ವೃದ್ಧಾಪ್ಯ ಅವಸ್ಥೆಗೆ ಬಂದಿತೆಂದರೆ ಮೃತ್ಯುವಾಗ್ತದೆ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಎಲ್ಲರದ್ದೂ ಪಾತ್ರವಿದೆ. ಆತ್ಮ ಅವಿನಾಶಿಯಾಗಿದೆ. ನಾನು ಶರೀರವನ್ನು ಬಿಡುತ್ತೇನೆಂದು ಆತ್ಮ ಹೇಳ್ತದೆ. ಈಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಅರ್ಧಕಲ್ಪ ದೇಹಾಭಿಮಾನಿಗಳು, ಅರ್ಧಕಲ್ಪ ದೇಹಿ ಅಭಿಮಾನಿಗಳಾಗಿರ್ತಾರೆ. ದೇಹಿ ಅಭಿಮಾನಿಗಳಾಗಿರುವ ಕಾರಣವೇ ಸತ್ಯಯುಗಿ ದೇವತೆಗಳಿಗೆ ಮೋಹಜೀತರೆಂದು ಬಿರುದು ಸಿಕ್ಕಿದೆ. ಏಕೆಂದರೆ ಅಲ್ಲಿ ನಾವಾತ್ಮಗಳಾಗಿದ್ದೇವೆ. ಈಗ ಈ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತಾರೆ. ಮೋಹಜೀತ ರಾಜನ ಕಥೆಯೂ ಇದೆಯಲ್ಲವೇ? ತಂದೆ ತಿಳಿಸಿದರೆ ದೇವಿ ದೇವತೆಗಳು ಮೋಹಜೀತರಾಗಿರ್ತಾರೆ. ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕಾಗಿದೆ. ಮಕ್ಕಳಿಗೆ ಸಂಪೂರ್ಣ ಜ್ಞಾನ ತಂದೆಯಿಂದ ಸಿಕ್ತಿದೆ. ನೀವೇ ಚಕ್ರವನ್ನು ಸುತ್ತಿ ಈಗ ಪುನಃ ಬಂದು ಮಿಲನ ಮಾಡಿದ್ದೀರಿ. ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆಯೋ ಅವರೂ ಸಹ ಬಂದು ಸೇರ್ತಾರೆ. ತಮ್ಮ ಅಲ್ಪ ಸ್ವಲ್ಪ ಆಸ್ತಿಯನ್ನು ಪಡೀತಾರೆ. ಅವರ ಧರ್ಮವೇ ಬದಲಾಯಿತಲ್ಲವೇ? ಎಷ್ಟು ಸಮಯದಿಂದ ಆ ಧರ್ಮದಲ್ಲಿದ್ದಾರೆಯೋ ಗೊತ್ತಿಲ್ಲ. 2-3 ಜನ್ಮಗಳನ್ನು ತೆಗೆದುಕೊಳ್ಳಬಹುದು. ಯಾರನ್ನಾದರೂ ಹಿಂದೂಗಳಿಂದ ಮುಸಲ್ಮಾನರನ್ನಾಗಿ ಮಾಡಿದರೆ ಅವರು ಈ ಧರ್ಮದಲ್ಲಿದ್ದು ಪುನಃ ಇಲ್ಲಿಗೆ ಬರ್ತಾರೆ. ಇವು ಸಹ ವಿಸ್ತಾರವಾದ ಮಾತುಗಳಾಗಿವೆ. ತಂದೆ ತಿಳಿಸಿದರೆ ಇಷ್ಟೊಂದು ಮಾತುಗಳನ್ನು ನೆನಪಿಟ್ಟುಕೊಳ್ಳದಿದ್ದರೆ ತಮ್ಮನ್ನು ತಂದೆಯ ಮಗುವೆಂದಾದರೂ ತಿಳಿದುಕೊಳ್ಳಿ. ಒಳ್ಳೊಳ್ಳೆಯ ಮಕ್ಕಳೂ ಸಹ ಮರೆತು ಹೋಗ್ತಾರೆ. ತಂದೆಯ ನೆನಪೇ ಮಾಡೋದಿಲ್ಲ. ಇದರಲ್ಲಿ ಮಾಯೆ ಮರೆಸ್ತದೆ. ನೀವು ಸಹ ಮೊದಲು ಮಾಯೆಗೆ ಶಿಷ್ಯರಾಗಿದ್ದರಲ್ಲವೇ? ಈಗ ಈಶ್ವರನ ಶಿಷ್ಯರಾಗ್ತೀರಿ. ಅದು ನಾಟಕದ ಪಾತ್ರವಿದೆ. ತಮ್ಮನ್ನು ಆತ್ಮವೆಂದು ತಿಳಿದು ತಂದೆ ನೆನಪು ಮಾಡಬೇಕಾಗಿದೆ. ನೀವಾತ್ಮಗಳು ಮೊಟ್ಟ ಮೊದಲಿಗೆ ಶರೀರದಲ್ಲಿ ಬಂದಾಗ ಪವಿತ್ರರಾಗಿದ್ದೀರಿ. ಮತ್ತೆ ಪುನರ್ಜನ್ಮ ತೆಗೆದುಕೊಳ್ತಾ ಪತಿತರಾಗಿದ್ದೀರಿ. ಈಗ ಪುನಃ ತಂದೆ ತಿಳಿಸಿದರೆ ನಷ್ಟ ಮೋಹಿಗಳಾಗಿ ಈ ಶರೀರದಲ್ಲಿಯೂ ಮೋಹವನ್ನಿಡಬೇಡಿ. ಈಗ ನೀವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಬರ್ತದೆ. ಏಕೆಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಪರಸ್ಪರ ದುಃಖವನ್ನು ಕೊಡುವವರಾಗಿದ್ದಾರೆ. ಆದ್ದರಿಂದ ಈ ಪ್ರಪಂಚವನ್ನೇ ಮರೆತು ಹೋಗಿ. ನಾವು ಅಶರೀರಿಯಾಗಿ ಬಂದಿದ್ದೆವು, ಈಗ ಅಶರೀರಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ. ಈಗ ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ತಂದೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಮಾತನ್ನು ಕೃಷ್ಣ ಹೇಳಲು ಸಾಧ್ಯವಿಲ್ಲ. ಕೃಷ್ಣ ಸತ್ಯಯುಗದಲ್ಲಿರ್ತಾನೆ. ತಂದೆಯೇ ತಿಳಿಸ್ತಾರೆ, ನನ್ನನ್ನು ನೀವು ಪತಿತ ಪಾವನನೆಂದು ಹೇಳ್ತೀರಿ. ಅಂದ ಮೇಲೆ ಈಗ ನನ್ನ ನೆನಪು ಮಾಡಿ. ನಾನು ಪಾವನರಾಗುವ ಯುಕ್ತಿ ತಿಳಿಸ್ತೇನೆ. ಕಲ್ಪಕಲ್ಪದ ಯುಕ್ತಿಯನ್ನು ತಿಳಿಸ್ತೇನೆ. ಯಾವಾಗ ಹಳೆಯ ಪ್ರಪಂಚವಾಗುತ್ತದೆಯೋ ಆಗ ಭಗವಂತನೇ ಬರಬೇಕಾಗ್ತದೆ. ಮನುಷ್ಯರು ಡ್ರಾಮಾದ ಆಯುಸ್ಸನ್ನು ಬಹಳ ದೀರ್ಘ ಮಾಡಿದ್ದಾರೆ. ಆದ್ದರಿಂದ ಮನುಷ್ಯರು ಸಂಪೂರ್ಣವಾಗಿ ಮರೆತು ಹೋಗಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಇದು ಸಂಗಮ ಯುಗವಾಗಿದೆ. ಇದು ಪುರುಷೋತ್ತಮರಾಗುವ ಯುಗವಾಗಿದೆ. ಮನುಷ್ಯರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಬಿದ್ದಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ನೀವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ನೀವೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದೀರಿ. ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗ್ತದೆ. ಮೃತ್ಯುಲೋಕದಲ್ಲಿ ಭಕ್ತಿ ಇದೆ, ನಂತರ ಅಮರಲೋಕ ಬರ್ತದೆ. ನೀವು ಈ ಸಮಯದಲ್ಲಿಯೇ ಜ್ಞಾನವನ್ನು ಪಡಿತೀರಿ. ಇದರ ನಂತರ ಭಕ್ತಿಯ ಹೆಸರು ಗುರುತು ಇರೋದಿಲ್ಲ. ಹೇ ಭಗವಂತ, ಹೇ ರಾಮ, ಇವೆಲ್ಲವೂ ಭಕ್ತಿಯ ಶಬ್ದಗಳಾಗಿವೆ. ಇಲ್ಲಿ ಯಾವುದೇ ಶಬ್ದವನ್ನು ಮಾಡುವಂತಿಲ್ಲ. ತಂದೆ ಜ್ಞಾನ ಸಾಗರನಾಗಿದ್ದಾರೆ. ಅಂದ ಮೇಲೆ ಶಬ್ದ ಮಾಡುತ್ತಾರೆಯೇ? ಅವರಿಗೆ ಸುಖ ಶಾಂತಿಯ ಸಾಗರನೆಂದು ಹೇಳಲಾಗ್ತದೆ. ಅಂದ ಮೇಲೆ ತಿಳಿಸೋದಕ್ಕೆ ಶರೀರ ಬೇಕಲ್ಲವೇ? ಭಗವಂತನ ಭಾಷೆ ಯಾವುದೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ಎಲ್ಲಾ ಭಾಷೆಗಳಲ್ಲಿ ಮಾತನಾಡ್ತಾರಂದಲ್ಲ.
ಅವರ ಭಾಷೆಯೇ ಹಿಂದಿಯಾಗಿದೆ. ಹಿಂದಿ ಒಂದೇ ಭಾಷೆಯಲ್ಲಿ ತಿಳಿಸಿಕೊಡ್ತಾರೆ, ನಂತರ ನೀವು ಅದನ್ನು ಅನುವಾದ ಮಾಡಿ ತಿಳಿಸಿಕೊಡ್ತೀರಿ. ವಿದೇಶಿ ಮೊದಲಾದವರು ಯಾರೇ ಭೇಟಿಯಾದರೂ ಅವರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ತಂದೆ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. ತ್ರಿಮೂರ್ತಿ ಚಿತ್ರದ ಕುರಿತು ತಿಳಿಸಬೇಕು. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಿ. ಯಾರೇ ಬಂದರೂ ಮೊದಲು ಅವರನ್ನು ಕೇಳಿ ಯಾರ ಬಳಿ ಬಂದಿದ್ದೀರಿ. ಬೋರ್ಡ್ ಅಂತೂ ಹಾಕಲಾಗಿದೆ. ಪ್ರಜಾಪಿತನೆಂದರೆ ಅವರು ರಚಿಸುವವರಾದರು, ಆದರೆ ಅವರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ನಿರಾಕಾರನಿಗೆ ಭಗವಂತನೆಂದು ಕರೆಯಲಾಗುವುದು. ಇವರು ಬ್ರಹ್ಮಕುಮಾರ ಕುಮಾರಿಯರು ಬ್ರಹ್ಮನ ಸಂತಾನರಾಗಿದ್ದಾರೆ. ತಾವಿಲ್ಲಿ ಏತಕ್ಕಾಗಿ ಬಂದಿದ್ದೀರಿ? ನಮ್ಮ ತಂದೆಯೊಂದಿಗೆ ನಿಮಗೆ ಕೆಲಸವೇನಿದೆ? ತಂದೆಯೊಂದಿಗೆ ಮಕ್ಕಳಿಗೆ ಕೆಲಸವಿರುತ್ತದೆಯಲ್ಲವೇ? ನಾವು ತಂದೆಯನ್ನು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೇವೆ. ಸನ್ ಶೋಸ್ ಫಾದರ್ ಎಂದು ಗಾಯನವಿದೆ. ನಾವು ಅವರ ಮಕ್ಕಳಾಗಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಪುರುಷೋತ್ತಮರಾಗಲು ಕನಿಷ್ಠರನ್ನಾಗಿ ಮಾಡುವಂತಹ ಕೆಟ್ಟ ಮಾತುಗಳನ್ನು ಕೇಳಬಾರದು. ಒಬ್ಬ ತಂದೆಯಿಂದಲೇ ಅವ್ಯಭಿಚಾರಿ ಜ್ಞಾನ ಕೇಳಬೇಕಾಗಿದೆ. ನಷ್ಟಮೋಹಿಗಳಾಗಲು ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಬುದ್ಧಿಯಲ್ಲಿರಲಿ, ಈ ಹಳೆಯ ಪ್ರಪಂಚ ದುಃಖ ಕೊಡುವಂತಹ ಪ್ರಪಂಚವಾಗಿದೆ. ಇದನ್ನು ಮರೆಯಬೇಕಾಗಿದೆ. ಇದರೊಂದಿಗೆ ಬೇಹದ್ದಿನ ವೈರಾಗ್ಯವಿರಲಿ. ವರದಾನ. ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಏರುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾಲಬ್ಧ ಭವ. ಪರಮಾತ್ಮ ಮಿಲನ ಅಥವಾ ಪರಮಾತ್ಮ ಜ್ಞಾನದ ವಿಶೇಷತೆಯಾಗಿದೆ ಅವಿನಾಶಿ ಪ್ರಾಪ್ತಿಗಳಾಗುವುದು. ಸಂಗಮ ಯುಗ ಪುರುಷಾರ್ಥಿ ಜೀವನವಾಗಿದೆ ಮತ್ತು ಸತ್ಯಯುಗಿ ಪ್ರಾಲಬ್ಧ ಜೀವನವಾಗಿದೆ ಎನ್ನುವಂತಲ್ಲ. ಸಂಗಮ ಯುಗದ ವಿಶೇಷತೆಯಾಗಿದೆ ಒಂದು ಹೆಜ್ಜೆಯನ್ನಿಡಿ ಮತ್ತು 1000 ಹೆಜ್ಜೆಯಷ್ಟು ಪ್ರಾಲಬ್ಧವನ್ನು ಪಡೆಯಿರಿ. ಅಂದ ಮೇಲೆ ಕೇವಲ ಪುರುಷಾರ್ಥಿ ಅಲ್ಲ, ಆದರೆ ಶ್ರೇಷ್ಠ ಪ್ರಾಲಬ್ಧಿಯಾಗಿದ್ದೇವೆ. ಸದಾ ಈ ಸ್ವರೂಪವನ್ನು ಮುಂದಿಟ್ಟುಕೊಳ್ಳಿರಿ. ಪ್ರಾಲಬ್ಧವನ್ನು ನೋಡ್ತಾ ಸಹಜವಾಗಿಯೇ ಏರುವ ಕಲೆಯ ಅನುಭವ ಮಾಡ್ತೀರಿ. ಏನನ್ನು ಪಡೆಯಬೇಕಾಗಿತ್ತು ಅದನ್ನು ಪಡೆದೆನು. ಈ ಗೀತೆಯನ್ನು ಹಾಡುತ್ತೀರೆಂದರೆ ಗುಟಕರಿಸುವುದು ಮತ್ತು ತೂಕಡಿಸುವುದರಿಂದ ಪಾರಾಗ್ತೀರಿ. ಸುವಾಕ್ಯ. ಬ್ರಾಹ್ಮಣರ ಶ್ವಾಸ ಸಾಹಸವಾಗಿದೆ. ಅದರಿಂದ ಅತಿ ಕಠಿಣವಾದ ಕಾರ್ಯವೂ ಸಹಜವಾಗ್ತದೆ. ಅವ್ಯಕ್ತ ಸೂಚನೆ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ, ತಂದೆಯ ಜೊತೆ ಸ್ವಯಂ ಅನ್ನು ಸದಾ ಕಂಬೈನ್ಡ್ ರೂಪದಲ್ಲಿ ಅನುಭವ ಮಾಡಿದರು ಮತ್ತು ಮಾಡಿಸಿದರು. ಈ ಕಂಬೈನ್ಡ್ ಸ್ವರೂಪವನ್ನು ಯಾರೂ ಬೇರೆ ಮಾಡಲು ಸಾಧ್ಯವಿಲ್ಲ. ಇಂತಹ ಸುಪುತ್ರ ಮಕ್ಕಳು ಸದಾ ತಮ್ಮನ್ನು ತಂದೆಯ ಜೊತೆ ಕಂಬೈನ್ಡ್ ಅನುಭವ ಮಾಡ್ತಾರೆ. ಅವರನ್ನು ಬೇರ್ಪಡಿಸುವಂತಹ ಯಾವುದೇ ಶಕ್ತಿ ಇಲ್ಲ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಯಾವ ಪಾಠವನ್ನು ತಂದೆಯೇ ಓದಿಸ್ತಾರೆ, ಯಾವುದೇ ಮನುಷ್ಯರು ಓದಿಸಲು ಸಾಧ್ಯವಿಲ್ಲ. ದೇಹಿ ಅಭಿಮಾನಿಗಳಾಗುವ ಪಾಠವನ್ನು ಒಬ್ಬ ತಂದೆಯೇ ಓದಿಸ್ತಾರೆ. ಈ ಪಾಠವನ್ನು ಯಾವುದೇ ದೇಹದಾರಿಗಳು ಓದಿಸಲು ಸಾಧ್ಯವಿಲ್ಲ. ಮೊಟ್ಟ ಮೊದಲಿಗೆ ನಿಮಗೆ ಆತ್ಮಜ್ಞಾನ ಸಿಗ್ತದೆ. ನಿಮಗೆ ತಿಳಿದಿದೆ, ನಾವಾತ್ಮಗಳು ಪರಮಧಾಮದಿಂದ ಪಾತ್ರಧಾರಿಗಳಾಗಿ ಪಾತ್ರವನ್ನು ಅಭಿನಯಿಸಲು ಬಂದೆವು. ಈಗ ಈ ನಾಟಕ ಮುಕ್ತಾಯವಾಗ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದನ್ನು ಯಾರೂ ಮಾಡಿಲ್ಲ. ಆದ್ದರಿಂದ ಇದಕ್ಕೆ ಆದಿ ಮತ್ತು ಅಂತ್ಯವೂ ಇಲ್ಲ. ಒಳ್ಳೆಯದು. ಓಂ ಶಾಂತಿ.